ರಾಜಕೀಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಸಂಘರ್ಷ ಜೋರಾಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಟಾಕ್ ವಾರ್ ಮುಂದುವರಿತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರದಿಂದ ಸಂಚಲನ ಸೃಷ್ಟಿಯಾಗಿದೆ. ಇಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ನಿರ್ಬಂಧ ಮಾಡುವಂತೆ ಪತ್ರವನ್ನು ಬರೆದಿದ್ದಾರೆ ಅವರು. ಯಾವ ಸರ್ಕಾರದ ಜಾಗ ಅಂತ ಇರುತ್ತೋ ಅಂಥ ಜಾಗದಲ್ಲಿ ಈ ಆರ್ಎಸ್ಎಸ್ ಓಡಾಡುವುದು, ಇವರು ಸೇರೋದು, ಇವರು ಚಟುವಟಿಕೆಗಳು ಅದೆಲ್ಲ ನಿಷೇಧ ಮಾಡಿಬಿಡಬೇಕು ಅಂತೇಳಿ ಪತ್ರ ಬರೆದಿರೋದು. ಪತ್ರ ಬರೆದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬಿಜೆಪಿ ನಾಯಕರು ಈ ಪತ್ರಕ್ಕೆ, ಪ್ರಿಯಾಂಕ್ ಖರ್ಗೆ ಅವರ ಈ ಧೋರಣೆಗೆ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆ ಯುವಕನ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, RSSನಲ್ಲಿ ಅವರಿಗೆ ಲೈಂಗಿಕ ಕಿರುಕುಳ ಕೊಡ್ತಾಯಿದ್ರು. ಆಮೇಲೆ ಇದು ಬರೇ ಅಲ್ಲಲ್ಲ, ಇಲ್ಲೂ ಕೂಡ ಏನು ಅವ್ರ ಹೆಸರು ಸರಿಯಾಗಿ ನೆನ್ಪು ಬರ್ತಾಯಿಲ್ಲ, ಹನುಮಾನ್ ಗೌಡನೋ ಹನುಮೇಗೌಡ ಅಂತ ಒಂದು ಪುಸ್ತಕನೇ ಬರೆದಿದ್ದಾರೆ. ಯಾವ ರೀತಿ ಇವರು ಲೈಂಗಿಕ ಕಿರುಕುಳ ಕೊಡ್ತಾರೆ RSSನವರು ಅಂದ್ಬಿಟ್ಟು. RSSನವರು ಸರ್ಕಾರಿ ಜಾಗಗಳನ್ನ ಬಳಸ್ಕೊತಾರೆ. ಅದನ್ನ ನೀವು ತಮಿಳುನಾಡಿನಲ್ಲಿ ಸರ್ಕಾರ ಏನು ಮಾಡಿದೆ ಆ ಥರ ಮಾಡಿ ಅಂತ ಬರೆದಿದ್ದಾರೆ. ನಾನು ಚೀಫ್ ಸೆಕ್ರೆಟರಿಗೆ ಪರಿಶೀಲನೆ ಮಾಡಿ ತಮಿಳುನಾಡಿನಲ್ಲಿ ಏನು ಮಾಡಿದ್ದಾರೆ ನೋಡಿ ಅಂತ ಹೇಳಿದ್ದೀನಿ. ಸರ್ಕಾರಿ ಜಾಗಗಳಲ್ಲಿ ಶಾಲೆಗಳು, ಕಾಲೇಜುಗಳು ಈ ರೀತಿ ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು ಅಂತ ಪತ್ರ ಬರೆದಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ. ಅದನ್ನು ನಾನು ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರಾ ಅಥವಾ ಅವರು ಏನೋ ಚೀಫ್ ಸೆಕ್ರೆಟರಿ ಅವರಿಗೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತನೋ ಏನೋ ಪರಿಶೀಲಿಸಿ ಅಂತನೋ ಏನೋ ಬರೆದಿದ್ದಾರೆ ಅಂತ ಕೇಳಿದ್ದೇನೆ. ಅಷ್ಟು ಬಿಟ್ಟರೆ ನನಗೆ ಬೇರೆ ಇನ್ನೇನು ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗಲ್ಲ. ನಮ್ಮ ಇಲಾಖೆಗೆ ಬಂದರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಸರ್ಕಾರಿ ಜಾಗಗಳಲ್ಲಿ ಸಂಘ ಪರಿವಾರದವರು, RSS ಅವರು ಉಪಯೋಗಿಸುವಂಥದ್ದು ಯಾವುದೇ ಕಾರಣಕ್ಕೂ ಅದು ಸರಿಯಲ್ಲ. ಅವ್ರು ಖಾಸಗಿ ಭೂಮಿಗಳಲ್ಲಿ ಏನಾದರೂ ಮಾಡ್ಕೋಬೋದು, ಎಲ್ಲಿ ಜಾಗಗಳಿರ್ತದೆ ಅಲ್ಲಿ ಅವ್ರ ಪರ್ಮಿಷನ್ ತೊಗೊಂಡು ಮಾಡ್ಕೋಬೋದು. ಆದರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಮತ್ತು ಅದನ್ನೆಲ್ಲ ಮಾಡತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ. ಅದರಿಂದ ಖಂಡಿತ ಅದನ್ನು ಅವಕಾಶ ಕೊಡಬಾರ್ದು. ಕೇಂದ್ರ ಸರ್ಕಾರ ಕೂಡ ಏನು ಅಧಿಕಾರಿಗಳಿಗೆ RSSನ ಸದಸ್ಯರಾಗೋದಕ್ಕೆ ಅಧಿಕೃತ ಅವಕಾಶ ಕೊಟ್ಟಿರೋದು ಕೂಡ. ಅವರಪ್ಪ ಯಾಕೆ ಬಂದು ಹೋದ್ರು? ಅವರಪ್ಪ RSS ಕ್ಯಾಂಪ್ ಬಂದು ಯಾಕೆ ಹೋದ್ರು? ಅವಾಗ ಇವ್ರ ಅಪ್ಪನ ಬುದ್ಧಿ ಹೇಳಕ್ಕೆ ಇವ್ರಿಗೆ ಜ್ಞಾನ ಇರ್ಲಿಲ್ವಾ? ಈಗ ಮಾತ್ರ ಮಾಡಿದ್ರ? ಅವಾಗ ಅವರು ಹೇಳಿಕೆ ಕೊಡೋದ್ರಲ್ಲೇ ಜೀವನ ಕಳೆದ್ಬಿಟ್ಟಿದ್ದಾರೆ. ಇಲಾಖೆಯಲ್ಲಿ ಏನ್ ಕೆಲಸ ಮಾಡಿದ್ದಾರೆ? ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಅಪ್ರಸ್ತುತ ಹೇಳಿಕೆಯನ್ನು ಕೊಟ್ಟು ಸುದ್ದಿಯಲ್ಲಿರುವಂಥ ಒಂದು ಮಂತ್ರಿ ಅಂದರೆ ಅದು ಪ್ರಿಯಾಂಕ್ ಖರ್ಗೆ ಅವರು. ಅವ್ರು ಏನು ಮಾತಾಡಿದ್ರು ಅಪ್ರಸ್ತುತವಾಗಿರುತ್ತೆ, ಸುದ್ದಿಯಲ್ಲಿರಬೇಕು ಅಂತ ಪ್ರಚಾರದ ಗೀಳು. ಅವರಿಗೆ ಅವ್ರ ಬುದ್ಧಿ ಯಾವ ರೀತಿ ಓಡುತ್ತೋ ಗೊತ್ತಿಲ್ಲ. ನೋಡ್ರಿ, ಪ್ರಿಯಾಂಕ ಖರ್ಗೆ ಬಹುಶಃ RSSನ್ನು ಕ್ರಿಟಿಸೈಸ್ ಮಾಡದಿದ್ರೆ ಅವ್ರಿಗೆ ತಿಂದದ್ದು ಕೂಳು ಅರ್ಗುದಿಲ್ಲ ಅಂತ ನಂಗೆ ಅನಿಸ್ತದೆ. ಆ ರೀತಿಯಾದಂಥ ವ್ಯಕ್ತಿತ್ವ ಬಹುಶಃ ಖರ್ಗೆ. ಅಲ್ಲಿ ನಾವು ಗುಲ್ಬರ್ಗದಾಗ ಹೋಗಿ ಬಂದಿದ್ದೀನಿ, ಸಾಕಷ್ಟು ಸಲ ಆ ಕಡೆ ಪ್ರವಾಸ ಮಾಡಿದ್ದೀನಿ. ಪ್ರಿಯಾಂಕ ಖರ್ಗೆ ಏನು RSS ಟೀಕೆ ಮಾಡುವಂಥದ್ದು, ಮತ್ತೊಂದು ಮಾಡುವಂಥ ಚಾಲು ಮಾಡಿದಾರಲ್ಲ, ಇದು ಅವರ ಅವಸಾನಕ್ಕೆ ಕಾರಣೀಭೂತ ಆಗ್ತದೆ. ಭಾಳ ದಿವಸ ಇದು ನಡೆಯುವುದಿಲ್ಲ. ಈ ರೀತಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದನ್ನು ಮಾಧ್ಯಮದ ಮೂಲಕ ನೋಡಿದೆ. ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀನಂದ್ರೆ, ನಿಮ್ಮ ಮಕ್ಕಳಿಗೆ ಸರಿಯಾಗಿ ಪಾಠ ಹೇಳಿಕೊಡಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ರಾಜಕೀಯ ಪಕ್ಷ ಅಲ್ಲ.